ಗುಲ್ಬರ್ಗ, ಬೀದರ್ ಜಿಲ್ಲೆಗಳ ಸದ್ದು ಹೆಚ್ಚಾಗಿದೆ. ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ದೀವಿ. ಇದನ್ನಂತೂ ಸರ್ಕಾರ ಸರಿ ಮಾಡಿಕೊಳ್ಳಲಿಲ್ಲ. ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಿದ್ದೆವು. ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ. ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಅವರ ಮೇಲೆ ಒಂದು ಗುರುತರವಾದ ಆಪಾದನೆ ಇದೆ. ಇದು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ. ಇದು ಅವರ ಅನುಯಾಯಿಗಳು, ಅವರ ರಾಜಕೀಯ ಗುಂಪಿನಲ್ಲೇ ಇರ್ತಕ್ಕಂಥ, ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನ ಗುಂಪು ಅಂತ ಕೂಡ ಕರೆದಿದ್ದಾರೆ. ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ, ಅದರಲ್ಲಿ ಇವರ ಹೆಸರಿದೆ. ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವರ ಹೆಸರೇ ಇಲ್ಲ ಅಂತ ಹೇಳಿದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಫೋಟೋ ಇರ್ತದೆ, ನಮ್ಮ ಮುಂದೆನೂ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ನಾವು ಕಾರಣನ ಅಂತ ಹೇಳಿದ್ರು. ನೋಡಿ, ಅದೆಲ್ಲ ಸರಿ, ಆ ಉತ್ತರ ಸರಿ ಇದೆ. ಯಾಕಂತಂದ್ರೆ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿಗಳ ಜೊತೆಯಲ್ಲಿ. ಅದನ್ನ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ. ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದ್ರೆ ಅದರ ಹಿಂದೆ ಎಂಥ ನೋವಿರುತ್ತೆ, ಅವನಿಗೆ ಎಷ್ಟು ಅನ್ಯಾಯ ಆಗಿರುತ್ತೆ, ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ. ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ? ಪ್ರಶ್ನೆ ಮಾಡಿದ್ದಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ. ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ. ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ. ನೀವು ಹೇಳಿದ ಮಾತನ್ನ ನೀವೇ ಬೆಲೆ ಕೊಡಿ. ಇದು ನಾನು ಹೇಳೋದು. ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ನಿಮಗೆ ಕುರುಡು ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು. ಪ್ರಿಯಾಂಕಾ ಅವರಿಗಂತೂ ಕುರುಡಿದೆ. ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲೇ ಇದೆ, ನಾನನ್ನು ಹೈಲೈಟ್ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಹೆಸರಿದೆ. ಆಮೇಲೆ ಸಚಿನ್ ಹೇಳ್ತಾರೆ, ಸುಮಾರು 5-6 ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ. ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಗಟ್ಟಿಯಾಗಿ ಹೇಳ್ಬೇಕಾ? ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇಷ್ಟೇ ಸಾಕ? ಆಮೇಲೆ ಈ ಟೆಂಡರ್ 5% ದುಡ್ಡು ಎಂದು ಸುಮಾರು 60 ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ. ಇಲ್ಲೇ ಇದೆ ನಿಮ್ಮ ಶಿಷ್ಯ. ಆ ಕಲೆಕ್ಷನ್ 5% ನಿಮ್ಮದೆಷ್ಟು ಇದರಲ್ಲಿ ಭಾಗ ಹೇಳಿ? ಇನ್ನೇನು ದಾಖಲೆ ಕೊಡ್ಬೇಕು ನಿಮಗೆ?
ನಾನು 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ. ಮತ್ತು ಈ ಟೆಂಡರ್ ಆಗಿರುವುದಿಲ್ಲ, ದುಡ್ಡು ಕೊಟ್ಬಿಟ್ರೂ ದುಡ್ಡು ಆಗಿಲ್ಲ, ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಒಂದು ಸಾರಿ ಆಗೋಯ್ತು. ಎರಡನೇದು ಹೇಳ್ತಾರೆ, ಮಾನ್ಯ ಮಂತ್ರಿಗಳು, ಯಾರು ಮಂತ್ರಿಗಳು? 34 ಜನ ಮಂತ್ರಿಗಳಲ್ಲ, ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ. ಇನ್ನೊಂದ್ಸಾರಿ, ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ. ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ. ಈ ಕೆಲಸಕ್ಕೆ ಸುಮಾರು 10 ಲಕ್ಷ ರು ಬೇಡಿಕೆ ಇಟ್ಟಿದ್ರು. ಇದರಲ್ಲಿ ನಾನು 5 ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ SBI ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರುತ್ತೇನೆ. ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ? ನಿನ್ನೆವರೆಗೂ ಏನು ಹೇಳ್ತಿದ್ರಿ? ಆ ಡೆತ್ ನೋಟೇನೆ ನಕಲಿ ಅಂತ ಹೇಳ್ತಿದ್ರಿ. ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು FSIL ಮಾಡಿಸಿ ಆಯ್ತು, ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು. ಈಗ ನೀವು ನಕಲಿ, ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು. ಪೊಲೀಸ್ನವರು ಅದನ್ನ FIR ಮಾಡಬಾರ್ದು ಅಂತ ಮಾಡಿಸಿದ್ರಿ. ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ FIRಗಳಾಗಿದೆ ಅವ್ರ ಮೇಲೆ, ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ.